ಜಾತಿಯಿಂದ ನಾವು ಅನರ್ಹರು ಅಂತಕ್ಕಂಥದ್ದು ಇದೆಯಲ್ಲ, ಇದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಹುಷಾರಾಗಿರ್ಬೇಕು. ಈಗ ನಮ್ಮೂರಿನಲ್ಲಿ ಚೆನ್ನಪ್ಪಯ್ಯ ಅಂತ ಇದ್ದ, ನಮ್ಮೂರ್ ಶಾನ್ಭೋಗ, ನಮ್ಮ ಅಪ್ಪನಿಗೆ ಹೇಳ್ಕೊಡ್ಬಿಟ್ಟಿದ್ದ, ನಿನ್ ಮಗನ ಮಾತ್ರ ಲಾ ಓದಿಸ್ಬೇಡ, ಲಾ ಓದಿಸೋದು ಕುರುಬರಿಗೆ ಲಾಯರ್ ಆಗಕ್ಕಾಗೋದಿಲ್ಲ, ಅದು ಎಲ್ಲ ಏನಿದ್ರು ಮೇಲ್ಜಾತಿಯವರೇ ಆಗ್ಬೇಕು ಅಂತ ಹೇಳ್ಬಿಟ್ಟಿದ್ದ. ನಮ್ಮಪ್ಪ ಅವನ ಮಾತು ಕೇಳ್ಕೊಂಡು, ಆ ಶಾನ್ಭೋಗನ ಮಾತು ಕೇಳ್ಕೊಂಡು ಲಾ ಕಾಲೇಜಿಗೆ ಸೇರ್ಬೇಡ ಅಂತ ಕೂತ್ಬಿಡ ಅಂತ. ನಾನು ಹೇಳಿದೆ, ನಾವು ಓದ್ಲೇಬೇಕು ಲಾನ. ಕೊನೆಗೆ ಊರ್ನೆಲ್ಲ ಪಂಚಾಯಿತಿ ಸೇರಿಸಿ, ಆ ಊರಿನವ್ರ ಕೈಲಿ ಏಳಿಸಿ ಲಾ ಸೇರ್ಕೊಂಡಂತ. ಅಲ್ಲದೆ ಒಂದ್ ವೇಳೆ ನಾನು ಲಾಯರ್ ಆಗದೆ ಹೋಗಿದ್ರೆ ಗಂಗಾಧರಪ್ಪ ಈ ಚೀಫ್ ಮಿನಿಸ್ಟರ್ ಆಗಿರಕ್ ಆಯ್ತಿತ್ತ. ಈಗ ಕೆಲಸ ಮಾಡ್ಬಿಟ್ಟಿದ್ರು ಆ ಶಾನ್ಭೋಗ. ತಮಾಷೆ ಇಲ್ಲ, ಇಟ್ಸ್ ಎ ಫ್ಯಾಕ್ಟ್, ಇಟ್ಸ್ ಎ ಫ್ಯಾಕ್ಟ್. ಚೆನ್ನಪ್ಪಯ್ಯ ಅಂತ ಈಗ ಬದುಕಿಲ್ಲ ಅವರು, ನಮ್ಮೂರಿನ ಶಾನ್ಭೋಗ. ನಮ್ಮಪ್ಪ ಆ ಶಾನ್ಭೋಗ ಏನ್ ಹೇಳ್ತಾರೆ ಅದೇ ವೇದವಾಕ್ಯ, ಏನ್ ಅಲ್ಲಾಡಾಗಿಲ್ಲ. ಅವ್ರು ಏನ್ ಹೇಳ್ತಾರೆ ಹಂಗೇನೆ ಕೇಳೋದು, ಆ ತರ ಮಾಡ್ಬಿಟ್ಟಿದ್ರು. ಹಂಗಾಗಿ ನಮ್ಮಪ್ಪ ಅವ್ರ ಮಾತು ಕೇಳ್ಕೊಂಡು ನನ್ನ ಲಾ ಕಾಲೇಜ್ ಸೇರಿಸ್ತಾ ಇದ್ಬಿಟ್ಟಿದ್ರು. ಒಂದು ವೇಳೆ ನಾನು ಲಾಯರ್ ಆಗದೆ ಹೋಗಿದ್ರೆ MLA ಆಯ್ತಿರ್ಲಿಲ್ಲ, ಮಂತ್ರಿನೂ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ, ಏನೂ ಆಯ್ತಿರ್ಲಿಲ್ಲ. ಬಹಳ ಎಲ್ಲೋ ಒಂದು ಕೆಲಸ ಹುಡಿಕೊಂಡು ಕೆಲಸದಲ್ಲಿ ಸಂಬಳ ತಗೊಂಡು ಇರ್ಬೇಕಾಗಿತ್ತು. ಜೀವನ ಅಷ್ಟಕ್ಕೆ ಸೀಮಿತ ಆಗ್ತದೆ ಅಲ್ವಾ? ಹೆಂಗೆ ದಾರಿ ತಪ್ಪಿಸ್ಬಿಡ್ತಾರೆ ನೋಡಿ ಅವರು. ನಿಮ್ ಮಗ ಕುರುಬರಿಗೆಲ್ಲ ಲೈವ್ ಕೆಲಸ ಮಾಡಕ್ ಆಗಲ್ಲ ಕಣೆ ಅಂತ ಅಂದ್ಬಿಟ್ಟಿದ್ದ ಅವನು. ಕುರುಬರಿಗೆಲ್ಲ ಲೈವ್ ಕೆಲಸ ಮಾಡಕ್ಕಾಗಲ್ಲ, ಕುರಿ ಕಾಯ್ಕೊಂಡೇ ಇರಿ ಅಂತ. ಈಗ ನೀವೆಲ್ಲ ನೋಡಿ ಹೆಂಗೆ ನಮ್ಮ ಸಮಾಜದಲ್ಲಿ ಹೇಗಿದೆ ಅಂತಂದ್ರೆ, ಗುಡಿ ಕಟ್ಟೋರು ನೀವು, ಕಲ್ಲು ಹೊಡೆಯೋರು ನೀವು, ಅದನ್ನ ಕೆತ್ತಿ ಮೂರ್ತಿ ಮಾಡೋರು ನೀವು, ಆ ಕಲ್ಲು ಮಾಡಿರ್ತಿರಲ್ಲ, ಗೋಡೆ ಕಟ್ಟೋರು ನೀವು. ಆ ಗೋಡೆ ಕಟ್ಟಿದ ಮೇಲೆ ಗುಡಿಯಿಂದ ನೀ ಆಚೆ ಇರು, ನಾವು ಒಳಗಡೆ ಹೊಂಟೋಗ್ತೀವಿ ಅಂತ ಒಳಗಡೆ. ಜಾತಿಯಿಂದ ನಾವು ಅನರ್ಹರು ಅಂತಕ್ಕಂಥದ್ದು ಇದೆಯಲ್ಲ, ಇದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಹುಷಾರಾಗಿರ್ಬೇಕು. ಈಗ ನಮ್ಮೂರಿನಲ್ಲಿ ಚೆನ್ನಪ್ಪಯ್ಯ ಅಂತ ಇದ್ದ, ನಮ್ಮೂರ್ ಶಾನ್ಭೋಗ, ನಮ್ಮ ಅಪ್ಪನಿಗೆ ಹೇಳ್ಕೊಡ್ಬಿಟ್ಟಿದ್ದ, ನಿನ್ ಮಗನ ಮಾತ್ರ ಲಾ ಓದಿಸ್ಬೇಡ, ಲಾ ಓದಿಸೋದು ಕುರುಬರಿಗೆ ಲಾಯರ್ ಆಗಕ್ಕಾಗೋದಿಲ್ಲ, ಅದು ಎಲ್ಲ ಏನಿದ್ರು ಮೇಲ್ಜಾತಿಯವರೇ ಆಗ್ಬೇಕು ಅಂತ ಹೇಳ್ಬಿಟ್ಟಿದ್ದ. ನಮ್ಮಪ್ಪ ಅವನ ಮಾತು ಕೇಳ್ಕೊಂಡು, ಆ ಶಾನ್ಭೋಗನ ಮಾತು ಕೇಳ್ಕೊಂಡು ಲಾ ಕಾಲೇಜಿಗೆ ಸೇರ್ಬೇಡ ಅಂತ ಕೂತ್ಬಿಡ ಅಂತ. ನಾನು ಹೇಳಿದೆ, ನಾವು ಓದ್ಲೇಬೇಕು ಲಾನ. ಕೊನೆಗೆ ಊರ್ನೆಲ್ಲ ಪಂಚಾಯಿತಿ ಸೇರಿಸಿ, ಆ ಊರಿನವ್ರ ಕೈಲಿ ಏಳಿಸಿ ಲಾ ಸೇರ್ಕೊಂಡಂತ. ಅಲ್ಲದೆ ಒಂದ್ ವೇಳೆ ನಾನು ಲಾಯರ್ ಆಗದೆ ಹೋಗಿದ್ರೆ ಗಂಗಾಧರಪ್ಪ ಈ ಚೀಫ್ ಮಿನಿಸ್ಟರ್ ಆಗಿರಕ್ ಆಯ್ತಿತ್ತ. ಈಗ ಕೆಲಸ ಮಾಡ್ಬಿಟ್ಟಿದ್ರು ಆ ಶಾನ್ಭೋಗ. ತಮಾಷೆ ಇಲ್ಲ, ಇಟ್ಸ್ ಎ ಫ್ಯಾಕ್ಟ್, ಇಟ್ಸ್ ಎ ಫ್ಯಾಕ್ಟ್. ಚೆನ್ನಪ್ಪಯ್ಯ ಅಂತ ಈಗ ಬದುಕಿಲ್ಲ ಅವರು, ನಮ್ಮೂರಿನ ಶಾನ್ಭೋಗ. ನಮ್ಮಪ್ಪ ಆ ಶಾನ್ಭೋಗ ಏನ್ ಹೇಳ್ತಾರೆ ಅದೇ ವೇದವಾಕ್ಯ, ಏನ್ ಅಲ್ಲಾಡಾಗಿಲ್ಲ, ಅವ್ರು ಏನ್ ಹೇಳ್ತಾರೆ ಹಂಗೇನೆ ಕೇಳೋದು, ಆ ತರ ಮಾಡ್ಬಿಟ್ಟಿದ್ರು. ಹಂಗಾಗಿ ನಮ್ಮಪ್ಪ ಅವ್ರ ಮಾತು ಕೇಳ್ಕೊಂಡು ನನ್ನ ಲಾ ಕಾಲೇಜ್ ಸೇರಿಸ್ತಾ ಇದ್ಬಿಟ್ಟಿದ್ರು. ಒಂದು ವೇಳೆ ನಾನು ಲಾಯರ್ ಆಗದೆ ಹೋಗಿದ್ರೆ MLA ಆಯ್ತಿರ್ಲಿಲ್ಲ, ಮಂತ್ರಿನೂ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ, ಏನೂ ಆಯ್ತಿರ್ಲಿಲ್ಲ. ಬಹಳ ಎಲ್ಲೋ ಒಂದು ಕೆಲಸ ಹುಡಿಕೊಂಡು ಕೆಲಸದಲ್ಲಿ ಸಂಬಳ ತಗೊಂಡು ಇರ್ಬೇಕಾಗಿತ್ತು. ಜೀವನ ಅಷ್ಟಕ್ಕೆ ಸೀಮಿತ ಆಗ್ತದೆ ಅಲ್ವಾ? ಹೆಂಗೆ ದಾರಿ ತಪ್ಪಿಸ್ಬಿಡ್ತಾರೆ ನೋಡಿ ಅವರು. ನಿಮ್ ಮಗ ಕುರುಬರಿಗೆಲ್ಲ ಲೈವ್ ಕೆಲಸ ಮಾಡಕ್ ಆಗಲ್ಲ ಕಣೆ ಅಂತ ಅಂದ್ಬಿಟ್ಟಿದ್ದ ಅವನು. ಕುರುಬರಿಗೆಲ್ಲ ಲೈವ್ ಕೆಲಸ ಮಾಡಕ್ಕಾಗಲ್ಲ, ಕುರಿ ಕಾಯ್ಕೊಂಡೇ ಇರಿ ಅಂತ. ಈಗ ನೀವೆಲ್ಲ ನೋಡಿ ಹೆಂಗೆ ನಮ್ಮ ಸಮಾಜದಲ್ಲಿ ಹೇಗಿದೆ ಅಂತಂದ್ರೆ, ಗುಡಿ ಕಟ್ಟೋರು ನೀವು, ಕಲ್ಲು ಹೊಡೆಯೋರು ನೀವು, ಅದನ್ನ ಕೆತ್ತಿ ಮೂರ್ತಿ ಮಾಡೋರು ನೀವು, ಆ ಕಲ್ಲು ಮಾಡಿರ್ತಿರಲ್ಲ, ಗೋಡೆ ಕಟ್ಟೋರು ನೀವು,
ಆ ಗೋಡಿ ಕಟ್ಟಿದ ಮೇಲೆ ಗುಡಿಯಿಂದ ನೀ ಆಚೆ ಇರು, ನಾವು ಒಳಗಡೆ ಹೊಂಟೋಗ್ತೀವಿ ಅಂತ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.